ಬೆಂಗಳೂರು ಶಾಸಕರ ಜೊತೆ ಸಿಎಂ ಡಿಕೆಶಿ ಸಭೆ ಸಂಜೆ 4 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಕರೆದಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಸಂಬಂಧ ಮೀಟಿಂಗ್ ಇದು ಬಹಳ ಪ್ರಮುಖ ಪಡೆದುಕೊಂಡಿದೆ. ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ, ಬೆಂಗಳೂರು ಕಾಂಗ್ರೆಸ್ ಶಾಸಕರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ, ರಾಜಕಾಲುವೆ ಒತ್ತುವರಿ ಸೇರಿದಂತೆ ಎಸ್ಐಆರ್ ಬಗ್ಗೆ, ಜಿಬಿಎ ಚುನಾವಣೆ ವಿಚಾರವೂ ಕೂಡ ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಂಜೆ 4 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಜಿಬಿಎ ಚುನಾವಣೆ ಪ್ರಸ್ತಾಪ ಇತ್ತಲ್ಲ, ಕೋರ್ಟ್ ಯಾವಾಗ ಡೆಡ್ಲೈನ್ ಕೊಡ್ತು, ಅದಾದ ನಂತರ ಈಗ ಮತ್ತೆ ಇವರು ಮರುಪರಿಶೀಲನಾ ಅರ್ಜಿಯನ್ನ ಹಾಕಿದ್ದಾರೆ. ಅದು ಕೋರ್ಟ್ನಲ್ಲಿದೆ. ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಈ ಹಿನ್ನೆಲೆಯಲ್ಲಿ ಜಿಬಿಎ ಚುನಾವಣೆಗೆ ಸಮಯಾವಕಾಶ ಕೇಳುವುದು, ಜಿಬಿಎ ಎಲೆಕ್ಷನ್ಗೆ ಸಿದ್ದತೆ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಸಂಜೆ 4 ಗಂಟೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಸೇರಿದಂತೆ ಬೆಂಗಳೂರಿನ ಶಾಸಕರುಗಳು ಯಾರಿದ್ದಾರೆ, ಕಾಂಗ್ರೆಸ್ನ ಶಾಸಕರುಗಳು, ಅವರ ಜೊತೆಗೆಲ್ಲ ಮೀಟಿಂಗ್ ಅನ್ನ ಮಾಡ್ತಾರೆ. ಬೆಂಗಳೂರಿನ ಜನಪ್ರತಿನಿಧಿಗಳ ಜೊತೆಗೆ ಸಭೆಯನ್ನ ಮಾಡ್ತಾರೆ. ಸದ್ಯ ಇದು ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಈ ಸದ್ಯಕ್ಕಂತೂ ಈ ಫುಟ್ಪಾತ್ ತೆರವು ವಿಚಾರ ಸರ್ಕಾರಕ್ಕೇನಾದ್ರೂ ಹಿನ್ನಡೆ ಆಗುತ್ತಾ ಅನ್ನುವಂಥದ್ದು ಒಂದು ಚರ್ಚೆ. ಜಿಬಿಎ ಚುನಾವಣೆ ಮತ್ತೊಂದು ವಿಚಾರ, ಎಸ್ಐಆರ್ ವಿಚಾರವೂ ಕೂಡ. ಇದೆಲ್ಲದರ ಕುರಿತಾಗಿ ಡಿಕೆ ಶಿವಕುಮಾರ್ ಅವರು ಸಂಜೆ 4 ಗಂಟೆಗೆ ಬೆಂಗಳೂರು ಜನಪ್ರತಿನಿಧಿಗಳ ಸಭೆಯನ್ನ ಗೃಹ ಕಚೇರಿ ಕೃಷ್ಣಾದಲ್ಲಿ ಕರೆದಿದ್ದಾರೆ. ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ ಈ ಸಭೆ. ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ಜನಪ್ರತಿನಿಧಿಗಳ ಸಭೆಯನ್ನ ಸಂಜೆ 4 ಗಂಟೆಗೆ ಕರೆದಿದ್ದಾರೆ. ಮಹತ್ವದ ವಿಚಾರಗಳು ಚರ್ಚೆ ಆಗ್ತವೆ. ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಸೇರಿದಂತೆ ಯಾರ್ಯಾರು ಜನಪ್ರತಿನಿಧಿಗಳಿದ್ದಾರೆ, ಬೆಂಗಳೂರು ಜನಪ್ರತಿನಿಧಿಗಳು, ಅವರನ್ನ ಒಟ್ಟುಗೂಡಿಸಿ ಈ ಸಭೆಯನ್ನ ಮಾಡ್ತಾರೆ. ಸಂಜೆ 4 ಗಂಟೆಗೆ ಡಿಕೆ ಶಿವಕುಮಾರ್ ಜಿಬಿಎ ಚುನಾವಣೆ ವಿಚಾರವಾಗಿಯೂ ಕೂಡ ಚರ್ಚೆಯನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅತ್ತ ಎಸ್ಐಆರ್ ವಿಚಾರ ಕೂಡ, ಹಾಗೆ ಈತ ನಾವು ಗಮನಿಸ್ತಾ ಹೋದಾಗೆ ಫುಟ್ಪಾತ್ ತೆರವು ಕಾರ್ಯಾಚರಣೆ, ಇದೆಲ್ಲದರ ಕುರಿತಾಗಿ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡ್ತಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಇದ್ದಾರೆ ನೇರ ಸಂಪರ್ಕದಲ್ಲಿ. ಹನುಮಂತು, ಸಂಜೆ ನಡೆಯುವಂತ ಮೀಟಿಂಗ್ ಎಷ್ಟು ಮಹತ್ವವನ್ನು ಪಡೆದುಕೊಂಡಿದೆ, ಏನೇನು ವಿಚಾರಗಳು ಚರ್ಚೆ ಆಗ್ತವೆ, ಈ ಸದ್ಯಕ್ಕಂತೂ ಈ ಮೀಟಿಂಗ್ ಎಷ್ಟು ಅಗತ್ಯ ಇತ್ತು ಸರ್ಕಾರದ ಮಟ್ಟಿಗೆ ಅಂತ? ರಂಜಿತ್, ಇವತ್ತು ಬೆಂಗಳೂರಿನ ಕಾಂಗ್ರೆಸ್ ಶಾಸಕರನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ಕರೆದಿರುವಂತದ್ದು. ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಯ ವಿಚಾರವನ್ನ ಇಟ್ಕೊಂಡು ಈ ಸಭೆಯನ್ನ ನಡೆಸಲಾಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಈಗಾಗ್ಲೇನೆ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆಯನ್ನ ಸರ್ಕಾರ ಮಾಡ್ತಾ ಇರುವಂತದ್ದು. ಇದು ಸಹಜವಾಗಿ ಸರ್ಕಾರದ ಬಗ್ಗೆ ಒಂದಷ್ಟು ಪರದ ಧ್ವನಿಗಳು ಕೇಳಿ ಬಂದಿದ್ದಾವೆ, ಮತ್ತೆ ವಿರೋಧದ ಧ್ವನಿಗಳು ಕೂಡ ಕೇಳಿ ಬಂದಿದ್ದಾವೆ. ಹೀಗಾಗಿನೇ ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡುವಂತ ಸಣ್ಣ ಪುಟ್ಟ ಒಂದು ವ್ಯಾಪಾರಸ್ಥರಿಗೂ ಕೂಡ ಕಾರ್ಡ್ ರಿಜಿಸ್ಟರ್ ನೋಂದಣಿ ಮಾಡಿಸುವಂತ ವಿಚಾರದಲ್ಲಿ ಕಾರ್ಡ್ ವಿತರಣೆ ಸೇರಿದಂತೆ ಮತ್ತೊಂದು ಕಡೆಗೆ ಅನಾಥ ವಾಹನಗಳನ್ನು ಕೂಡ ಈಗಾಗಲೇ ತೆರವುಗೊಳಿಸುವಂತ ಕೆಲಸವನ್ನ ಮಾಡಲಾಗಿದೆ. ಇದೀಗ ರಾಜಕಾಲುವೆ ಒತ್ತುವರಿಯನ್ನ ಯಾರೆಲ್ಲ ಮಾಡ್ಕೊಂಡಿದ್ದಾರೆ ಆ ಕಾರ್ಯಾಚರಣೆ ಕೂಡ ಮಾಡ್ಲಿಕ್ಕೆ ಒಂದಷ್ಟು ಪ್ರಯತ್ನಗಳು ಈಗ ಸರ್ಕಾರದಿಂದ ಜಿಬಿಎಯಿಂದ ನಡೀತಾ ಇರುವಂತದ್ದು. ಮತ್ತೆ ಪ್ರಮುಖವಾಗಿ ಇಲ್ಲಿ ಎಸ್ಐಆರ್ ನಡೀತಾ ಇದೆ. ಆ ಎಸ್ಐಆರ್ ಪ್ರಕ್ರಿಯೆ ಯಾವ ರೀತಿ, ಯಾವ ಹಂತದಲ್ಲಿದೆ, ಜೊತೆಗೆ ಚುನಾವಣೆ ನಡೆಸುವಂತ ವಿಚಾರದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರವು ಕೂಡ ಒಂದಷ್ಟು ಸಮಯಾವಕಾಶವನ್ನ ಕೇಳಿದೆ ಅನ್ನುವಂತ ಮಾಹಿತಿಗಳಿಗೆ ಲಭ್ಯ ಆಗ್ತಾ ಇರುವಂತದ್ದು. ಕೋರ್ಟ್ ನಲ್ಲಿ ಪ್ರಕರಣ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಾದವನ್ನ ಮಂಡಿಸಲಿಕ್ಕೆ ಒಂದಷ್ಟು ಚರ್ಚೆಗಳು ಆಗುವಂತ ಸಾಧ್ಯತೆಗಳಿದಾವೆ. ಮತ್ತೊಂದು ಕಡೆಗೆ ಬೆಂಗಳೂರಿನಲ್ಲಿ ಇರುವಂತಹ ಟ್ರಾಫಿಕ್ ಸಮಸ್ಯೆ ಸೇರಿದಂತೆ ಬಹುತೇಕ ಯಾವೆಲ್ಲ ಸಮಸ್ಯೆಗಳಿದಾವೆ, ರಸ್ತೆ ಗುಂಡಿಗಳಾಗಿರ್ಬೋದು, ಎಲ್ಲವೂ ಕೂಡ ಸಮಗ್ರವಾಗಿ ವಿಚಾರಗಳನ್ನು ಮುಂದಿಟ್ಕೊಂಡು ಶಾಸಕರ ಅಭಿಪ್ರಾಯವನ್ನ ಕ್ರೋಢೀಕರಿಸಿಕೊಂಡು ಒಂದಷ್ಟು ಚಿಂತನ ಮಂಥನ ಕೂಡ ಇವತ್ತಿನ ಸಭೆಯಲ್ಲಿ ಆಗ್ಲಿಕ್ಕಿದೆ. ಮತ್ತೊಂದು ಕಡೆಗೆ ಸರ್ಕಾರಕ್ಕೆ ಎದುರಾಗಬಹುದಾದಂತಹ ಟೀಕೆಗಳೇನಿದಾವೆ ಅದನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನೋಂತ ಒಂದಷ್ಟು ಚರ್ಚೆಗಳು ಇವತ್ತಿನ ಸಭೆಯಲ್ಲಿ ಆಗ್ಲಿಕ್ಕಿದೆ. ಒಟ್ಟಾರೆಯಾಗಿ ಮುಖ್ಯಮಂತ್ರಿಯವರು ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ಅಭಿವೃದ್ಧಿಯ ವಿಚಾರಕ್ಕಾಗಿ ಒಂದಷ್ಟು ಯೋಜನೆಗಳನ್ನ ರೂಪಿಸಿಕೊಂಡಿದ್ದಾರೆ. ಆ ಯೋಜನೆಗಳು ಸೇರಿದಂತೆ ಬಹುತೇಕ ಅಭಿವೃದ್ಧಿಯ ವಿಚಾರಕ್ಕೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ಲಿಕ್ಕಿದೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂತದ್ದು ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತು.